ಟೌನ್ ಬ್ಯಾಂಕ್ ಚುನಾವಣೆಯ ಈಗಾಗಲೇ 9ನೇ ತಾರೀಕು ಭಾನುವಾರ ನಡೆಯುವಂತಹ ಈ ಚುನಾವಣೆಯಲ್ಲಿ 13 ಜನ ಸಿಂಡಿಕೇಟ್ ಸ್ಪರ್ಧಿಗಳಾಗಿ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಈಗಾಗಲೇ ಕಳೆದ 1 ವಾರದಿಂದ ಚುನಾವಣೆ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ದಯಮಾಡಿ ನಾನು ತಾಲೂಕಿನ ಟೌನ್ ಬ್ಯಾಂಕ್ ಮತದಾರರಲ್ಲಿ ಬಹಳ ಕಳಕಳಿಯಿಂದ ಮನವಿ ಮಾಡ್ತೇನೆ. ನಾನು ಈ ತಾಲೂಕಿನಲ್ಲಿ ಶಾಸಕನಾದ ಮೇಲೆ 2 ಬಾರಿ ನಿಮ್ಮೆಲ್ಲರ ಮತದಾರರ ಆಶೀರ್ವಾದ ಮಾಡಿ ನಮ್ಮ ಟೌನ್ ಬ್ಯಾಂಕ್ ಆಡಳಿತ ಸತತವಾಗಿ 10 ವರ್ಷದಿಂದ ನಮ್ಮ ಆಡಳಿತಕ್ಕೆ ಕೊಟ್ಟಿದ್ದೀರಾ. ಅದಕ್ಕೆ ನಾನು ಈಗ ನಿಮಗೆ ಧನ್ಯವಾದಗಳನ್ನು ಅದನ್ನು ತಿಳಿಸ್ತೇನೆ. ಹಾಗೆ ಈಗ ನಡೆಯುವಂತಹ ಚುನಾವಣೆ ಇದು ಬಹಳ ಪ್ರಮುಖವಾದಂತಹ ಚುನಾವಣೆ. ಹಿಂದೆ ಆಡಳಿತ ಮಂಡಳಿ ನಡೆದಂತಹ ಸುಮಾರು 6 ಜನ ಅಧ್ಯಕ್ಷಗಳಾಗಿ ಉಪಾಧ್ಯಕ್ಷಗಳಾಗಿ ಬಹಳ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ. ಆ ಬ್ಯಾಂಕ್ನಲ್ಲಿ ಯಾವುದೇ ಲೋಪದೋಷಗಳು ಆಗದ ಹಾಗೆ ಯಾವುದೇ ಸಾರ್ವಜನಿಕರ ಹಣಕ್ಕೆ ಚ್ಯುತಿ ಬಾರದ ಹಾಗೆ ಒಂದು ಪ್ರಾಮಾಣಿಕ ಪಾರದರ್ಶಕವಾದ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ. ಮತದಾರರೇ, ತಮಗೆಲ್ಲರಿಗೂ ಇದು ಗೊತ್ತಿರತಕ್ಕಂಥ ವಿಷಯ. ಕಾಲಕಾಲಕ್ಕೆ ಬ್ಯಾಂಕಿಂದ ಸದಸ್ಯರಿಗೆ ಕೊಡಬೇಕಾದಂತಹ ಸವಲತ್ತುಗಳು ಡೆತ್ ಫಂಡ್ ಇರಬಹುದು, ಹಾಗೆ ಪ್ರತಿಭಾ ಪುರಸ್ಕಾರ ಇರಬಹುದು, ಹಾಗೆ ಡ್ಯೂ ಡೇಟ್ ಇರಬಹುದು, ಹಾಗೆ ಕಣ್ಣಾಪರೇಷನ್ ಐ ಆಪರೇಷನ್ ಮಾಡೋದಿರಬಹುದು. ಇವೆಲ್ಲವನ್ನು ಕೂಡ ಕಾಲಕಾಲಕ್ಕೆ 10 ವರ್ಷಗಳಲ್ಲಿ ನಿಮಗೆ ಕೊಟ್ಟಿದ್ದೇವೆ. ಅದರಿಂದ ದಯಮಾಡಿ ಮುಂದಿನ ಈ ಚುನಾವಣೆಯಲ್ಲಿ ಎಲ್ಲ ಮತದಾರರು ಕಾಯ ವಾಚ ಮನಸ್ಸ ತಾವೆಲ್ಲರೂ ಕೂಡ ಈ ಚುನಾವಣೆಯಲ್ಲಿ ಈ 13 ಜನ ಅಭ್ಯರ್ಥಿಗಳು ಏನು ಈ ಪಾಂಪ್ಲೆಟ್ ನನ್ನ ಕೈನಲ್ಲಿದೆ, ಇದರಲ್ಲಿ 13 ಜನ ಸ್ಪರ್ಧಿಗಳಾಗಿದ್ದಾರೆ. ಇವಾಗ ನಿಮ್ಮೆಲ್ಲರೂ ಮತದಾನದ ಮೂಲಕ ಆಶೀರ್ವಾದ ಮಾಡಿ ಮತ್ತೆ ಮುಂದಿನ 5 ವರ್ಷಗಳು 10 ವರ್ಷಗಳಲ್ಲಿ ಕೊಟ್ಟ ಆಡಳಿತ ಅದನ್ನೇ ಮುಂದುವರಿಸಿ ಒಳ್ಳೆಯ ಪ್ರಾಮಾಣಿಕವಾದ ಒಂದು ಆಡಳಿತವನ್ನು ಕೊಡುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತೇವೆ. ಅದಕ್ಕೆ ದಯಮಾಡಿ ನೀವು ಈ ಅಭ್ಯರ್ಥಿಗಳು ನಾವೆಲ್ಲರನ್ನು ಒಳ್ಳೆಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದೀರಿ. ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಯಾರು ಜನರ ಬಗ್ಗೆ ಆಸಕ್ತಿ ಇದೆ ಅನ್ನುವಂಥ ಅಭ್ಯರ್ಥಿಗಳು ನಾವು ಆಯ್ಕೆ ಮಾಡಿದ್ದೀವಿ. ಚುನಾವಣೆಯ ಕಣದಲ್ಲಿ ನಿಲ್ಲಿಸಿದ್ದೇವೆ. ಅದರಿಂದ ದಯಮಾಡಿ ಮತ್ತೊಮ್ಮೆ ನಾನು ಕೇಳ್ತೇನೆ, ಇವರಿಗೆ ಮತದಾನದ ಮೂಲಕ ಆಶೀರ್ವಾದ ಮಾಡಿ ಮುಂದಿನ 5 ವರ್ಷಗಳು ಆ ಬ್ಯಾಂಕ್ ಒಳ್ಳೆಯ ಆಡಳಿತವನ್ನು ಕೊಡುವಂತ ಕೆಲಸ ನೀವು ಮಾಡ್ತೀರಾ ಅನ್ನೋ ನಂಬಿಕೆ ನಮಗಿದೆ. ಆ ನಂಬಿಕೆಯನ್ನು ಉಳಿಸಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್.